ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಗೈಸ್. ಸೊ ಗೈಸ್, ಈಗ ಬೆಳಗ್ಗೆ ಬೇಗ ಎದ್ದಿದ್ದೆ. ಬೇಗ ಎದ್ದು ವಾಷಿಂಗ್ ಹಾಕಿ ಮತ್ತೆ ಮಲ್ಕೊಂಡಿದ್ದೆ ಗೈಸ್. ಲೇಟ್ ಆಗಿಬಿಟ್ಟಿದೆ. 8 ಗಂಟೆಗೆ ಹೇಳ್ಬೇಕಿತ್ತು, 8:30 ಆಗಿಬಿಡ್ತು ಗೈಸ್. ಇಲ್ಲೇ ವಾಷಿಂಗ್ ಹಾಕಿದ್ದೆ ನಾನು. ಸೊ ಗೈಸ್, ವಾಷಿಂಗ್ ಎಲ್ಲ ಹಾಕಿ ನನಗೆ ಇದು. ಸೊ ಈಗ ತಕ್ಕೊಂಡು ಹಾರಾಕಿ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್, ಈಗ ಆಯಿತು ಎಲ್ಲ ಹಾರಾಕೋದು ಕ್ಲಾತ್ಸ್ನ. ಸೊ ಕೆಳಗೆ ಹೋಗ್ತಿದ್ದೇನೆ ಗೈಸ್ ಈಗ ನಮ್ಮ ರೂಮ್ಗೆ. ಈಗ ಅವಸರ ಗೈಸ್, ಎಲ್ಲ ಅವಸರ ಆಯಿತು. ತಿಂಡಿ ತಿನ್ನಬೇಕು, ಜಲ್ದಿ ಹೋಗಬೇಕು ಕ್ಲಾಸಿಗೆ ಇವತ್ತು. ಎಲ್ಲ ಅವಸರ. ಸೊ ಗೈಸ್, ಈಗ ಆಯಿತು ಫ್ರೆಶ್ ಅಪ್. ಈಗ ಆದ ಗೈಸ್, ಭಾಳ ಲೇಟ್ ಆಗಿಬಿಟ್ಟಿದೆ. ಟೈಮು ಟ್ರೈನರ್ ಬೇರೆ ಜಲ್ದಿ ಕರೆದಿದ್ದಾರೆ, 9:30ಗೆ ಕರೆದಿದ್ದಾರೆ. ನಾನು ಎದ್ದಿದ್ದೆ 9 ಆಯಿತು ಗೈಸ್. ಸೊ ಎಲ್ಲ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಸ್ನಾನ ಮಾಡಿ ಹೋಗ್ಬೇಕು ಗೈಸ್. ಅದಕ್ಕೆ ಲೇಟ್ ಆಗಿಬಿಟ್ಟಿದೆ. ಸೊ ಈಗ ತಿಂಡಿ ತಿನ್ನೋಣ ಗೈಸ್. ತಿಂಡಿ ಇವತ್ತು ವೆನಸ್ಡೇ ಅಲ್ಲ ಗೈಸ್, ಪೂರಿ ಮತ್ತು ಪಲ್ಯ ಇದೆ. ಸೊ ಒಂದು ತಿಂದು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಈಗ ತಿಂಡಿ ಆಯಿತು. ಸೊ ಬೇಗ ಬರಕ್ಕೆ ಹೇಳಿದ್ರು ಗೈಸ್. ಅಲ್ಲೇ 10:20 ಏನೋ ಆಯಿತು. ಸೊ ಹೋಗ್ಬೇಕು ಗೈಸ್. ಈಗ ಲೇಟ್ ಆಗುತ್ತೆ. ಮತ್ತು ಟೆಸ್ಟ್ ಬೇರೆ ಇದೆ ಗೈಸ್ ಇವತ್ತು. ಅದು 1 ಟೆಸ್ಟ್ ಇದೆ. ಅದು ಏನು ಓದ್ಕೊಂಡಿಲ್ಲ ಗೈಸ್, ಅದು ಒಂದು ಓದ್ಕೋಬೇಕು. ಫುಲ್ ಈ ಫಸ್ಟಿಂದ ಏನು ಮಾಡಿಸಿದಾರೆ ಫುಲ್ ಇದೆ ಗೈಸ್. ಇವತ್ತು ಯೂನಿಟ್ ಟೆಸ್ಟ್ ಅಂತ ಫುಲ್ ಟೆಸ್ಟ್ ಇದೆ. ಸೊ ಅದನ್ನು ಸ್ವಲ್ಪ ಓದ್ಕೊಂಡು ಹೋಗ್ಬೇಕಾಯ್ತು ಅಷ್ಟೇ. ಸೊ ನಾನು ಕ್ಲಾಸ್ಗೆ ಹೋದ್ಮೇಲೆ ಸಿಗ್ತೀನಿ. ಬೈ. ಸೊ ಗೈಸ್, ಯಾಕೋ ಹುಷಾರಿದ್ದಂಗೆ ಆಗ್ತಾಯಿಲ್ಲ ಗೈಸ್ ಇವತ್ತು. ಸೊ ಬೆಳಗ್ಗೆನೂ ಲೇಟಾಗಿ ತಿಂಡಿ ತಿನ್ನೋದ್ರಿಂದ ಏನಾಯಿತು ಗೊತ್ತಿಲ್ಲ ಗೈಸ್. ನನಗೆ ಟೈಮಿಗೆ ತಿಂಡಿ ಊಟ ಮಾಡಲಿಲ್ಲ ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಏನಾಯಿತೋ ಗೊತ್ತಾಗಲಿಲ್ಲ. ಸೊ ಏನಾದ್ರು ಸೋಡಾ ಶರ್ಬತ್ತಾದರೂ ಏನಾದ್ರು ಕುಡಿಬೇಕು ಅನ್ನಿಸ್ತಿದೆ. ಸೊ ಅದು ಕಂಟಿನ್ಯೂ ಈಗ. ಸೊ ತಲೆನೋವು ಸ್ಟಾರ್ಟ್ ಆಗಿದೆ ಗೈಸ್. ಯಾಕೋ ಗೊತ್ತಿಲ್ಲ, ಹುಷಾರಾದಂಗೆ ಆಗ್ತಿಲ್ಲ ಇವತ್ತು. ಯಾಕೋ ಸಡನ್ನಾಗಿ ಆಯ್ತು ಹಿಂಗೆ. ನೋಡೋಣ ಗೈಸ್, ಹೊರಗೆ ಸಿಗ್ತೀನಿ ನಿಮಗೆ. ಸೊ ಈಗ ಇನ್ನು ಸೋಡಾ ನಿಂಬೆಹಣ್ಣು ತಗೊಂಡ್ವಿ ಗೈಸ್. ಹೋಗ್ತಿದ್ದೀವಿ ಹಂಗೆ ಪಿ ಜಿಗೆ ಹೋಗಿ ಮಾಡ್ಕೊಂಡು ಕುಡಿಬೇಕು ಗೈಸ್. ಸೊ ನಿಂಬೆಹಣ್ಣು ಕಟ್ ಮಾಡ್ತಾಯಿದ್ದೇನೆ ಗೈಸ್. ಈಗ ಮನೇಲಿ ಇದ್ದಿದ್ರೆ ಅವರೇ ಎಲ್ಲ ಮಾಡಿಕೊಡ್ತಿದ್ರು ಮನೆಯಲ್ಲಿ. ಈಗ ನಾವು ಪಿ ಜಿಯಲ್ಲಿ ಇರೋದ್ರಿಂದ ಯಾರೂ ಬರೋಲ್ಲ ಗೈಸ್, ನಾವೇ ಮಾಡ್ಕೋಬೇಕು. ಸೊ ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಶಕ್ತಿನೇ ಇಲ್ಲ ಗೈಸ್ ನನಗೆ ನಿಂಬೆಹಣ್ಣು ಹಿಂಡಕ್ಕೂ. ಅಯ್ಯೋ ಬಿದ್ದೋಯ್ತು. ಇದನ್ನು ಮಾತು ಕೇಳ್ತಿಲ್ಲ ಗೈಸ್ ನಂದು. ಯಪ್ಪ, ಶಕ್ತಿನೇ ಇಲ್ಲ ಗೈಸ್. ಯಾಕೋ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಗೈಸ್. ಯಾಕೋ ತಲೆನೋವು, ಹೊಟ್ಟೆ ನೋವು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆ ಸೋಡಾ ಮಾಡ್ಸ್ಕೊಂಡು ಕುಡಿಯೋಣ ಅಂತ ಬಂದೆ ಗೈಸ್ ಇಲ್ಲಿ. ಈಗ ಸೋಡಾ ಕುಡಿದೆ, ಸ್ವಲ್ಪ ಓಕೆ ಗೈಸ್. ಈಗ ಓಕೆ ಅನಿಸ್ತಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಇದೆ ಗೈಸ್. ಇವತ್ತು ಒಂದು ಕ್ಲಾಸ್ ಹೋಗ್ಬಿಡ್ತೀವಿ ಇವತ್ತು. ಸೊ ಇನ್ನೊಂದು ಟೆಸ್ಟ್ ಇದೆ, ಅದಕ್ಕೂ ಆದರೆ ಹೋಗ್ತೀನಿ ಗೈಸ್, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಟೆಸ್ಟ್ ಇತ್ತಲ್ಲ ಗೈಸ್, ಆ ಕ್ಲಾಸ್ಗೆ ಹೋಗ್ಬೇಕು ಅಂದ್ಕೊಂಡೆ. ಸೊ ಹೋಗೋಕ್ಕೆ ಆಗಲಿಲ್ಲ ಗೈಸ್. ಫುಲ್ ಒಂಥರ ಆಗ್ತಿದೆ ಗೈಸ್ ನನಗೆ. ಹುಷಾರಲ್ಲ, ತಲೆನೂ ನೋಯ್ತೈತೆ. ಯಾಕೋ ಗೊತ್ತಿಲ್ಲ ಗೈಸ್. ಮತ್ತು ಅದಕ್ಕೆ ಏನೋ ಊಟ ಮಾಡಿದೆ. ಊಟ ಅನ್ನ ಸಾಂಬಾರಿತ್ತು. ಸೊ ಊಟಕ್ಕೂ ಏನಾರ ಊಟದ ಸಂಬಂಧ ಮತ್ತೇನಾರು ಆಗ್ತೈತೆ ಅಂತ ಬರೀ ಅನ್ನ ಮೊಸರು ಅಷ್ಟೇ ತಿಂದೆ ಗೈಸ್. ಆದರೂ ಇನ್ನೂ ನೋಯ್ತೈತೆ, ಏನಂತ ಗೊತ್ತಾಗ್ತಿಲ್ಲ. ಸೊ ಟೆಸ್ಟ್ ಒಂದು ಮಿಸ್ ಮಾಡಿಕೊಂಡೆ. ಕ್ಲಾಸಿಗೆ ಹೋಗಲೇ ಇಲ್ಲ, ಯಾವ ಕ್ಲಾಸಿಗೆ ಹೋಗಿಲ್ಲ ನಾನು. ಸೊ ಗೊತ್ತಿಲ್ಲ ಗೈಸ್ ಏನಂತ. ಆದರೂ ನೋಡೋಣ ಏನಾಗುತ್ತೆ ಗೈಸ್. ಬರೀ ರೆಸ್ಟ್ ಮಾಡೋದು ಹೇಳೋದು ಆಗ್ತಿದೆ ಗೈಸ್. ಯಾಕೋ ಹುಷಾರೇ ಇಲ್ಲ ಗೈಸ್ ಯಾಕೋ. ಸೊ ಈಗ ಊಟ ಮಾಡಿದೆ, ಸ್ವಲ್ಪ ಹೊತ್ತು ಅಡ್ಡಾಡಿದೆ, ಮತ್ತೆ ರೆಸ್ಟ್ ಮಾಡ್ಬೇಕು ಗೈಸ್ ಅಷ್ಟೇ. ಸೊ ಗೈಸ್, ಈಗ ಬಟ್ಟೆ ಮೇಲೆ ಹಾಕಿದ್ದೀನಿ. ಈಗ ಎದ್ದೆ ಗೈಸ್ ನಾನು ರೆಸ್ಟ್ ಮಾಡಿ ಈಗ ಎದ್ದೆ. ಸೊ ಬಟ್ಟೆ ಮೇಲೆ ಹಾಕಿದ್ದೀನಿ. ಅದು ಮಧ್ಯಾಹ್ನ ಮಳೆ ಬಂದಿತ್ತು ಗೈಸ್, ಏನಾಗಿದೆ ಅನ್ನೋ ಗೊತ್ತಿಲ್ಲ. ಸೊ ತಗೊಂಡು ಬರೋಣ ಆರಿದ್ರೆ. ಹೋಗೋಣ. ಇದೆ ಮೇಲೆ ಹಾಕಿದ್ದೀನಿ. ಸೊ ಗೈಸ್, ನೀವೇ ಕಮೆಂಟ್ ಮಾಡಿ, ಫೇಸ್ ರಿವೀಲ್ ಮಾಡಲ ಬೇಡ ಅಂತ. ಇಲ್ಲಿವರೆಗೂ ಫೇಸ್ ರಿವೀಲ್ ಮಾಡಿಲ್ಲ ನಾನು. ಫೇಸ್ ರಿವೀಲ್ ಮಾಡಲ ಬೇಡ ಅಂತ ಕಮೆಂಟ್ ಮಾಡಿ.
ಅದ್ರ ಮೇಲೆ ನೋಡೋಣ ಗೈಸ್, ಮಾಡಲಾ ಬೇಡ ಅಂತ ಡಿಸೈಡ್ ಮಾಡಿ ನೀವು ಹೇಳ್ದಂಗೆ ಮಾಡ್ತೀನಿ. ಗಾಯ್ಸ್ ಇಲ್ಲೇ ಹಾಕಿದ್ದೇನೆ ಬಟ್ಟೆನ. ಸೊ ಆರಿದವು ಗೈಸ್, ಎಲ್ಲ ಆರಿದವು. ತೊಗೊಂಡೋಗಿ ಮಾಡ್ತೇನೆ ಗೈಸ್ ಕೆಳಗೆ. ಸೊ ಗೈಸ್ ಈಗ ಬಟ್ಟೆ ತೊಗೊಂಡು ಹೋಗ್ತಿದ್ದೇನೆ ಕೆಳಗೆ. ಎಲ್ಲ ಆರಿದವು ಗೈಸ್, ಮಳೆ ಬಂದ್ರೂ ಆರಿದವು. ಈಗ ಹೋಗಿ ಎಲ್ಲ ನೀಟಾಗಿಡಬೇಕು ಗೈಸ್, ಆಮೇಲೆ ಸಿಗ್ತೀನಿ ನಿಮಗೆ. ಈಗ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಜಾಕೆಟ್ ಹಾಕೊಂಬಂದ್ಬಿಟ್ಟಿನಿ ಗೈಸ್, ಚಳಿನೂ ಆಗ್ತಿದೆ. ಸೊ ಈಗ ಟ್ಯಾಬ್ಲೆಟ್ಸ್ ತೊಗೊಂಡ್ವಿ ಅಲ್ಲಿ ಮೆಡಿಕಲ್ಸಾಗೆ. ಟ್ಯಾಬ್ಲೆಟ್ ತೊಗೊಂಡು ಹಾಕ್ಕೊಂಡ್ಬಿಟ್ಟೆ ಗೈಸ್. ಒಂದು ಹೊಟ್ಟೆ ನೋವಿದು ತಲೆನೋವಿದು ತೊಗೊಂಡ್ಬಿಟ್ಟಿದ್ದೆ. ಸೊ ಹಂಗೆ ಹಾಕ್ಕೊಂಡ್ಬಿಟ್ಟೆ. ಸೊ ಡೈಜೆಷನ್ನು ಕರೆಕ್ಟ್ ಆಗಿಲ್ಲ ಗೈಸ್, ಯಾಕೋ ಏನೋ ಗೊತ್ತಿಲ್ಲ. ಆಮೇಲೆ ಬಾಳೆಹಣ್ಣು ತೊಗೋಬೇಕು ಗೈಸ್, ಅದು ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತಲ್ಲ. ಸೊ ಬಾಳೆಹಣ್ಣು ತೊಗೊಂಡು ಹಂಗೆ ಪಿ ಜಿಗೆ ಹೋಗ್ಬಿಡ್ಬೇಕು ಗೈಸ್ ಅಷ್ಟೇ. ಗೈಸ್ ಹಂಗೆ ವಾಕ್ ಮಾಡುವಾಗ ಇಲ್ಲಿ ಕಾಟಿ ರೋಲ್ ಕಾಣ್ತು ಗೈಸ್, ಏನಾರು ಆರ್ಡ್ರ್ ಮಾಡೋಣ, ನೋಡೋಣ ಏನು ಸಿಗುತ್ತೆ ಅಂತ. ಸೊ ಆಗೋದಾಗಲಿ ಅಂತ ತೊಗೊಂಡ್ಬಿಟ್ಟೆ ಗೈಸ್, ಪನ್ನೀರ್ ರೋಲ್ ತೊಗೊಂಡ್ಬಿಟ್ಟೆ. ಹೊಟ್ಟೆ ನೋವು ಬೇರೆ ಇದೆ ನಂದು, ಏನಾರು ಆಗಲಿ ಅಂತ ತೊಗೊಂಡ್ಬಿಟ್ಟೆ ಗೈಸ್. ನನಗೆ ನೋಡೋಕ್ಕಾಗಲ್ಲ ಗೈಸ್, ನೋಡಿದರೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಸೊ ತಿಂದಮೇಲೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ಇಲ್ಲೇ ಬಾಳೆಹಣ್ಣು ತೊಗೊಳಕ್ಕೆ ಬಂದ್ವಿ. ಡೈಜೆಷನ್ ಆಗಿಲ್ಲಲ್ಲ ಗೈಸ್, ಅದಕ್ಕೆ ಡೈಜೆಷನ್ನು ಬಾಳೆಹಣ್ಣು ತೊಗೊಳಕ್ಕೆ ಬಂದ್ವಿ. ಅದಕ್ಕೆ ಭಯ 6 ಯಾವುದು ಗಾಯ್ಸ್ ಇಲ್ಲಿ ತೊಗೊಂಡ್ವಿ ಈಗ. ಸೊ ಹೋಗೋದ ಗಾಯ್ಸ್, ಜನ ವಾಕ್ ಮಾಡಿ ಸ್ವಲ್ಪ ಹೋಗ್ಬಿಡೋದು ಅಷ್ಟೇ. ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.